ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಈ ಬ್ಲಾಗ್ ಬಂದು ಯಾವಾಗ ಮಾಡಿದ್ದು ಅಂತಂದ್ರೆ ಅನ್ವಿತಾ ಬರ್ತಡೇ ದಿನ ಮಾಡಿರೋವಂತಹ ಬ್ಲಾಗ್ ಇದು. ಸೊ ಅನ್ವಿತಾ ಬರ್ತಡೇ ದಿನ ಬ್ಲಾಗ್ ಹೆಂಗೆಲ್ಲ ಹೋಯ್ತು ಅಂತ ಹೇಳಿ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ. ಬೆಳಗ್ಗೆ ನಮ್ಮ ತಂಗಿ ಕಾಲ್ ಮಾಡಿದ್ಲ, ಅನ್ವಿತಾ ಬರ್ತಡೇ ಇದ್ದಿರೋದ್ರಿಂದ ವಿಶ್ ಮಾಡೋಕ್ಕಂತೇಳಿ. ಎಲ್ಲರೂ ಫೋನ್ ಮಾಡಿ ಆಕೆಗೆ ಬರ್ತಡೇ ವಿಶಸ್ನ ತಿಳಿಸೋಕ್ಕಂತಿದ್ರು. ಆ್ಯಂಡ್ ನಾನು ಹಸ್ಬೆಂಡು ಬೆಳಗ್ಗೆ ಎದ್ದು ಕೂಡಲೇ ಆಕೆಗೆ ವಿಶ್ ಮಾಡಿದ್ವಿ. ಸೊ ಅದನ್ನೆಲ್ಲ ಬೆಳಗ್ಗೆ ಎದ್ದುಗಟ್ಟೆ ನಾವು ಬ್ಲಾಗ್ ಏನು ಮಾಡಲಿಲ್ಲ. ಆ್ಯಂಡ್ ನೀವು ನೋಡ್ತಿರೋವಂಥ ವ್ಯೂವರ್ಸು, ಸೊ ಈ ಬ್ಲಾಗ್ ಮುಖಾಂತರ ನಿಮ್ಮ ಬ್ಲೆಸ್ಸಿಂಗ್ಸು ವಿಶಸ್ನ ತಿಳಿಸಿ ಕಮೆಂಟ್ ಮುಖಾಂತರ. ಸೊ ಆಕಿನ ಚಿಕ್ಕಮ್ಮನ ಜೊತೆ ಮಾತಾಡೋಕ್ಕಂತಿದ್ಲು. ಬೆಳಗ್ಗೆ ಎದ್ದುಗುಟ್ಟೆನ ಅದು ಒಂದು ಗೊಂಜಾಳ ತೆನೆ ಇತ್ತು ನೋಡ್ರಿ. ಸೊ ಅದನ್ನು ಸುಟ್ಕೊಂಡು ಖಾರ ಉಪ್ಪು ಹಾಕ್ಕೊಂಡು ತಿನ್ನಕ್ಕಂತಿದ್ಲು. ಆ್ಯಂಡ್ ಹಸ್ಬೆಂಡೂ ಪೈನಾಪಲ್ ಕಟ್ ಮಾಡಿ ಎಲ್ಲರಿಗೂ ಕೊಡಕ್ಕಂತಿದ್ರು ನೋಡ್ರಿ. ಹೊರಗೆ ಬಂದ್ ಮೂಲಕ ಕೈನ ಓ ನೆನಪರಿಣೆ ಅಂದ್ಬಿಟ್ಟೆ ನನಗೆ ಈಗ ಬೇಕು ಅನ್ನ ನಾ ಸರ್ದು ಆಯ್ತು ಗಾಡಿ ಒಳಗೆ ಹಚ್ಚಿಬಿಡ್ತೀನಿ ಅನ್ನೆ. ಇಲ್ಲ ಇಲ್ಲ ಗಾಡಿ ಹೊರಗೆ ಹಚ್ಚು ಅಂತೇಳಿ ಗೇಟ್ ಹಾಕಿನ. ಗೇಟ್ ಹಾಕ ನಿಮಿತ್ತಿಗೆ ತೋರಿಸಿದ್ದೆ. ಗೇಟಿಗೆ ಹೋಗ್ಬೇಕು ತಿರ್ಗದ ಈ ಅಡ್ಡದ ನಾ ಸರ್ವನೇ ಇಲ್ಲಿ ಹೋಗಿ ನಿನಗೆ ಹೇಳಿದ್ದು ರಸಗುಲ್ಲ ಅಂತ ಹೇಳಿದೆ. ಅಳಕತ್ಬಿಟ್ಟ ಅಳಕತ್ತ ನೀ ಕೆಟ್ಟಿಗೆ ತೋರಿಸಿಲ್ಲ. ಖುಷಿ ಆಗ್ಬಿಟ್ಟ. ಏಕೆ ತೆಗೆದಿಟ್ಕೊಂಡಿದ್ಲನ ಏನೆಲ್ಲ ಅದು ಸಕ್ಕರೆ ಪಾಕ. ಇದನ್ನ ಓಪನ್ ಮಾಡ್ರಿ. ಇದು ಹೆಂಗ ಎಣ್ಣೆ ಐತಂತ ಓಪನ್ ಮಾಡಿ ನೋಡಿ. ನನಗೆ ನಿಂಗೆ ಎಣ್ಣೆ ಐತನ್ನಕ ಸ್ಕೂಲ್ ತೊಂಬೋಗ ರಸಗುಲ್ಲ ಅಂದ್ರ ಇದ್ರಲ್ಲೇ ಆಗಿರ್ತೈತದ ಹಾಲಿಲೆ. ರಸಗುಲ್ಲ ಯಾರ್ಯಾರು ತಿಂದಿರಿ? ನಾನು ರಸಗುಲ್ಲ ಅಂದ್ರಿ ಅಂತ ತಿಳ್ಕೊಂಡಿ ಗೊತ್ತು. ಅಂಗಡ್ಯಾಗ ಒಮ್ಮೆ ತಿಂದಿಲ್ಲೇನ? ಇಲ್ಲ ನಾ ತಿಂದಿನ ಒಮ್ಮೆನ ತಿಂದಂಗ ದಿನ. ನಾನು ಅಂಗಡ್ಯಾಗ ನೋಡೇನಾದ್ರು ನೀವು 5 ರೂಪಾಯಿ 1 ರೂಪಾಯಿ ರಸಗುಲ್ಲ ತಿನ್ನೋದು ಇಷ್ಟ ಸಮಸ್ಯೆ. 1 ರೂಪಾಯಿ ರಸಗುಲ್ಲ ಇಲ್ಲಿ ಇಂತಾವ ಇರ್ತಾವ ರಸಗುಲ್ಲ. ಇಲ್ಲ 1 ರೂಪಾಯಿ ರಸಗುಲ್ಲ ಸಣ್ಣ ಸಣ್ಣ ಬ್ರೌನ್ ಕಲರ್ ಒಂತರ ಅಜ್ಜಿ ಕರ್ದು ಹೋಗ್ರಿ. ತೆಗಿಬೇಡ. ಒಂದು ಗುಲಾಬ್ ಜಾಮೂನ್ ಕಲರ್ ಇರ್ತೈತೆ, ಅದ್ರಾಗ ಪಾನಕ ಇರಂಗಿಲ್ಲ. ಪಾನಕ ಅಲ್ಲ ಪಾಕ. ಪಾಕ ಇರಂಗಿಲ್ಲ. ಪಾಕ ಸತ್ಲು ಐತಿ ನೋಡಿ. ನೀ ಮನೆ ಮಾಡ್ತೀವಿ ಭಾಳ ದಪ್ಪ ಇರ್ತೈತೆ ಅದು. ಇದ್ರದ್ದು ಗುಲಾಬ್ ಜಾಮೂನ್, ಇದು ರಸಗುಲ್ಲ. ಇದು ಹಾಲು ಹೊಡಿಸಿ ಅದು ಇದು ಬಂದಿರೋದು. ಅದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಹಾಕಿ ಬೆಷ್ಟಾಗ ತಿಕ್ಕನ ಮಾಡ್ತಿದ್ದಂಗ ಅದರ. ಫಸ್ಟ್ ನನಗ ಆಮೇಲೆ ನಮಗ. ಇಲ್ಲ ನಾವ ತಿಂತೀವಿ ಫಸ್ಟ್, ನಿನಗಿಲ್ಲ. ಆಮೇಲೆ ಫಸ್ಟ್ ಟೈಮ್ ರಸಗುಲ್ಲ ತಿನ್ನ ಆಮೇಲೆ ಮಕ್ಕೊಂದ ಇಲ್ಲೇ ಬಾಬೆ. ಇದ್ರಾಗ ಎಷ್ಟು ಇರ್ತಾವ? ಎಷ್ಟು ಇರ್ತಾವ? ಬಡ್ಲ ತಂದಿವ ಮಾರಾಯ. ಸೇಮ್ ಟು ಸೇಮ್ ಹಿಂಗೈತ. ಏನೇ ಮೇವು? ಗುಲಾಬ್ ಜಾಮೂನ್ ಈ ವರ್ಷ ನೋಡ್ರಿ ಅನ್ವಿತಾ ಇವತ್ತು ಬರ್ತಡೇ ಐತಿ. ಗುಲಾಬ್ ಜಾಮೂನ್ ಮಾಡಿಲ್ಲ. ಗುಲಾಬ್ ಜಾಮೂನ್ ತಗೊಂಬಂದಾರ. ಇದು ರಸಗುಲ್ಲ ತಗೊಂಡ್ ಬಂದಾರ. ಫೋನಿಂದ ಬರ್ತಾನ ಒಂಥರ ಐತಿ. ಹತ್ತಿ ಹೆಂಗ್ ಹಿಂಗ್ ಇಚ್ಚಿಕ್ತಾಳ ಹಂಗೈತದ. ನೀ ತಿಂದಿನ ಗುಲಾಬ್ ಜಾಮೂನ್? ಇದು ಗುಲಾಬ್ ಜಾಮೂನ್ ಬರಾಗದ ನನ್ ಬಾಯಾಗ. ರಸಗುಲ್ಲ ಅಜ್ಜಿ ಒಂದು ಕೊಡು ಅಂತ ಇದೆ. ನಾನು ರಸಗುಲ್ಲ ನೀನ್ ನೋಡಿದ್ರೆ ಒಮ್ಮೆ ತಿಂದಂಗ ಅನಿಸ್ತದ. ಯಾವ ಇಡೀ ಒಮ್ಗೆ ಇಟ್ಕೊ ಹೋಗ್ತೀನ ಹೊಡಿದು ಹಿಂಗ ಬಾಯಿ ಒಮ್ಗೆ ಇಟ್ಕೊ. ಹೌದು, ಸ್ಪಂಜ್ ತರ ಐತಿ. ಈಗ ಹಿಂಗ್ ಮಾಡಿದ್ರೆ ಮತ್ ಇದಾಗತ್ತಿದ. ಶಿವ ಶಿವ ಇಡೀ ರಸಗುಲ್ಲನ ಬಾಯಿಗೆ ಇಟ್ಕೊಳ್ಳೋದಿದ. ರಬ್ಬಲ್ ಗತೆ ಸ್ಪಾಂಜ್ ತರ ಇರ್ತೈತಿ.
ಅವ್ನು ಹಾಕಿದ್ರೆ ಈಗ ತಿಂತೀರಿ ನಾವು ಮುಟ್ಟಂಗಿಲ್ಲ ನನ್ನ ಮೊನ್ನೆ ನೀವು ರಸಗುಲ್ಲ ಅಂತಿದ್ರಲ್ಲ ತಂದಿ ನೋಡು ಇವ ನಾನು ರಸಗುಲ್ಲ ಅಂತಾನೆ ತಿಂದಿಲ್ಲ ಮನುಷ್ಯ 6 ತಿಂಗಳು ಇತ್ತು ಇದು ಅಲ್ಲಿ ಇವ್ರು ನಾಳೆ ತಿನ್ನೋಣ ಏನಕ್ಕೆ ಬ್ಯಾಡ ನೀ ತಕ್ಕ ಇಷ್ಟ ಆಗಿಲ್ಲ ಮಮ್ಮ ಡ್ಯಾಡಿ ಇಟ್ಟು ಬಾಯಾಗೆಲ್ಲ ಹಿಟ್ಟಿಟ್ಟ ಮಮ್ಮ ಇದು ನಮ್ಮ ಕೊಟ್ಟು ಬರ್ರಿ ಇಲ್ಲಿ ಜಾಮೂನ್ ಗತೆ ಇಟ್ಟಿಟ್ಟ ಕಟ್ ಮಾಡಿ ತಿನ್ನಕ್ ಬರ್ಲಿದು ಇಡೇದ ಬಾಯಿ ಇಟ್ಕೊಳವ ಇನ್ನು 6 ಉಳ್ದ ನೋಡು ನಾಳೆ ತಿನ್ನೋಣ ಮಾರ್ಕೆಟ್ಗೆ ಹೋಗಿ ಬರ್ರಿ ಶಾಪಿಂಗ್ ಮಾಡಿಲ್ಲ ಈಗಲೂ ಬೇಕಾಗಿತ್ತು ರಸಗುಲ್ಲ ಇದಕ್ಕಿಂತ ಇನ್ನ ಗುಲಾಬ್ ಜಾಮೂನ್ ಮಾಡೋದು ತಂದಿದ್ರ ಇನ್ನೂ ಇದಾಕಿದೆ ಏನು ಅಷ್ಟು ಸ್ವಲ್ಪನೂ ಚಲೋ ಇಲ್ಲ 1% ಚಲೋ ಇಲ್ಲ ನಾನು 0% ಚಲೋ ಇಲ್ಲ ನಾನು 0% ಒಬ್ಬೊಬ್ರು ರಸಗುಲ್ಲ ಅಂತ ಇಷ್ಟಪಡ್ತಿರ್ತಾರ ಹಿಂಗ ಸ್ಪಾಂಜ್ ತರನೇ ಇದಪ್ಪ ಅದ ಹಂಗಾಗಿ ಸ್ಪಂದಿಸ್ತಾರ ನಮ್ಗ ನಾನು ಅಂಗಡ್ಯಾಗ ಪಪ್ಪ ಅಂಗಡ್ಯಾಗ ಹೋಗ್ತಾ ₹1 ಏನು ರುಚಿನೇ ಇರಲ್ಲ ಬರೀ ಸಿಹಿ ಸ್ಪಾಂಜ್ ರಬ್ಬರ್ ತರ. ಅನ್ವಿತಾ ಬರ್ತಡೇ ಆಗಿದ್ರು ಮನೆಯಾಗ ಏನಂದ್ರೆ ಏನೂ ಸ್ಪೆಷಲ್ ಮಾಡಿಲ್ಲ. ಸೊ ಯಾಕಂತಂದ್ರೆ ನೆಕ್ಸ್ಟ್ ನಾಳೆ ಬ್ಲಾಗ್ನಾಗ ಹೇಳ್ತೀನಿ ಯಾಕಂತೇಳಿ, ಯಾಕೆ ಬರ್ತಡೇ ಇದ್ರೂ ಮಗಳು ಬರ್ತಡೇ ಮಾಡಿಲ್ಲ ಅಂಥೇಳಿ. ಸೊ ಹಾಗಾಗಿ ಏನೂ ಮಾಡಿಲ್ಲ ಅಂಥೇಳಿನ ರಸಗುಲ್ಲ ತೊಗೊಂಬಂದಿದ್ರು ನೋಡ್ರಿ. ಯಾವಾಗಲೂ ಜಾಮೂನ್ ಮಾಡ್ತಿರ್ತಾನಲ್ಲ, ಈ ಸಲ ಡಿಫ್ರೆಂಟ್ ಇರಲಿ ಅಂತ ರಸಗುಲ್ಲ ತೊಗೊಂಬಂದ್ರು. ಅವನ ಅರವಿನಣ್ಣ ರಸಗುಲ್ಲ ಬೇಕು ಪಪ್ಪ ಅಂತಂದು ಹೇಳ್ದ. ಸೊ ಅದಕ್ಕೆ ನಾವು ತಿಂದೆಲ್ಲ ರಸಗುಲ್ಲ ಅಂತಂದು ತೊಗೊಂಬಂದು ಟೇಸ್ಟ್ ಮಾಡಿದ್ವಿ. ಯಾರಿಗೂ ಇಷ್ಟ ಆಗಲಿಲ್ಲ ರಸಗುಲ್ಲ. ಆ್ಯಂಡ್ ಈಗ ನೋಡ್ರಿ ಅನ್ವಿತಾ ಶಾಪಿಂಗಿಗೆ ಅಂಥೇಳಿ ಈಗ ಔಟ್ ಸೈಡ್ ಬಂದ್ವಿ. ನಾನು ಹಸ್ಬೆಂಡ್ ಅನ್ವಿತಾ ಅಷ್ಟೇ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಅರವಿನ ನಾನು ಬರ್ತೀನಿ ಅಂತಂದು ಬಂದ. ಒಟ್ಟು ಎಲ್ಲಿ ಹೋದ್ರೆ ಹಿಂಬೆಂಬಲ ಬರ್ತಾನೆ ನೋಡ್ರಿ. ಅನ್ವಿತಾ ಬರ್ತಡೇ ಇರೋದ್ರಿಂದ ಸೊ ಮಾರ್ಕೆಟಿಗೆ ಬಂದೀವಿ ಈಗ ಬಟ್ಟೆ ಶಾಪಿಂಗ್ ಮಾಡೋಕ್ಕಂತೇಳಿ. ಪ್ರತಿ ವರ್ಷವೂ ಬರ್ತಡೇ ಅಂದ್ರೆ ಒಂದು ವಾರ ಆಗಲಿ ಒಂದು 15 ದಿನ ಮೊದಲಾಗಲಿ ಸೊ ಈ ರೀತಿ ಬಟ್ಟೆ ಶಾಪಿಂಗ್ ಮಾಡ್ತಿದ್ವಿ ನೋಡ್ರಿ. ಸೊ ಈ ವರ್ಷ ಬರ್ತಡೇ ದಿನ ಬಟ್ಟೆ ಶಾಪಿಂಗ್ ಮಾಡೋಕ್ಕಂತೀವಿ. ಹಿಂದಿನ ದಿನ ಹೋಗ್ಬೇಕಂತ ಅಂದ್ಕೊಂಡ್ವಿ, ಬಟ್ ಇನ್ನು ಪಂಚಗೈತೆ ಅಂತಂದ್ರೆ ಹಸ್ಬೆಂಡು. ಸೊ ಹಾಗಾಗಿ ಬರ್ತಡೇ ದಿನ ಈಗ ಬಟ್ಟೆ ಶಾಪಿಂಗ್ ಮಾಡೋಕ್ಕಂಥೇಳಿ ಬಂದೀವಿ. ನೋಡಿದ್ರೆ ಬಟ್ಟೆನ ಸಿಗುವಲ್ವು, ಯಾವ ಬಟ್ಟೆನೂ ಲೈಕ್ ಆಗುವಲ್ಲು. ನಾವು ಪ್ರತಿ ಸಲ ಶಾಪುರ್ಗೆ ಹೋಗ್ಬಿಡ್ತಿದ್ವಿ, ಅನ್ವಿತಾಗಾಗಲಿ ಮತ್ತು ಅರವಿಂದಾಗಲಿ ಬಟ್ಟೆ ತೊಗೊಳೋದಾದ್ರೆ ಶಾಪುರ್ಗೆ ಒಂದು ಫಿಕ್ಸ್ ಒಂದು ಶಾಪ್ ಐತಿ. ಸೊ ಅಲ್ಲೋಗಿ ಕೇಳಿದ್ವಿ. ಸೊ ಅಲ್ಲಿನ ಅನ್ವಿತಾಗ ಬಟ್ಟೆ ಸಿಗಲ್ಲ. ಇನ್ನು ಸಣ್ಣ ಮಕ್ಕಳು ಶಾಪ್ ಅಷ್ಟೇ ಅದು. ಇನ್ನು ಸಿಕ್ಕರೆ ಇನ್ನು ಅರವಿನಾಗ ಅಷ್ಟೇ ನೋಡ್ರಿ. ಇನ್ನು ಅನ್ವಿತಾಗ ಎಲ್ಲಪ್ಪ ಇನ್ನು ಬಟ್ಟೆ ತೊಗೊಳೋದು ಅಂಥೇಳಿ ನೆಕ್ಸ್ಟ್ ನೆನಪಾಗಿದ್ದನ ವಿಶಾಲ್ ಮಾರ್ಟಿಗೆ ಬಂದೀವಿ ಈಗ. ಇದು ಒಂದು ಐತೆ ಮನ್ಯಾಗ, ಇದು ಒಂದು ತಗೋ, ಇವ್ನ 2 ತಗೋ. ಹಾಂ ನೋಡ್ತವ ಚೆನ್ನಾಗಿರೋದು. ಇವು ಅಷ್ಟು ಅವ ಇದ್ದಂಗೆ ಅದ ನೋಡಿ. ಪ್ಲೇನು ಅದಾವು. ಪ್ಲೇನು ಎಲ್ಲ ಪ್ಲೇನ್ ಸರಿ ಅಲ್ಲ. ಪ್ಲೇನ್ ಏನು ಬೇಡ, ಇವನ್ನ ತಗೋ. ಇದನ್ನ ತಗೊಳ್ಳಿ. One round. ಮಾಡ್ಬೋದು. ಒಂದು ಕಾಲು ಅಷ್ಟೇ ಸೇರಿಸೋದು ಬರೋದಿಲ್ಲ. ಸಣ್ಣ ಬರೋದಿಲ್ಲ. ಈ ತಗದವ ನೋಡೋಣ ಬಾಯ್ತಾವ ಈ ಸೈಡ್. ಶೂಸ್ ತೊಗೊಂಡ್ಬಿಡು ಸೋಳ. ನನ್ನ ಸೈಜ್ ತಗೋ. ಒಟ್ಟು ನನ್ನ ಸೈಜ್ ಬರ್ತಾನೆ ನನಗೆ ತೊಂಬಲ್ಲ. ನಾನು ನೋಡ್ತೀನಿ ಸರಿ. ನಿನಕ್ಕಿಂತ ಸಣ್ಣ ನಾನು. ಹೀಲ್ಸ್ ಬೇಡಪ್ಪ, ಬರುದಿಲ್ಲ ಸಣ್ಣ ಹೋಗ್ತಾವ. ಇಷ್ಟ ಐಟಕ್ಕೆ ನಿನ್ನಕ್ಕಿಂತ ಎತ್ತರ.
ಶೂಸ್ ಯಾವ ತೊಗೊಂತೀನೋ ತಗೋ ಚಾಯ್ಸ್ ಮಾಡ. ಇದು ಬರ್ತಾವ ನೋಡು 5 ಇದು ಬರೋದಿಲ್ಲ ಸಣ್ಣ ಅನ್ಸುತ್ತೆ. ಇದು ಬರ್ತಾವ ನೋಡನಿತ ಹೂ ಬರ್ತಾವ ಇಲ್ಲ ಬರ್ಬೋ ನೋಡು ಬರಲ್ಲ. ಈ ಬಾಜುಕಿನ್ ನೋಡು ಈಗ ಆಲ್ರೆಡಿ ಹೊಲಸು ಅನ್ಸತಾವು ಹೊಸವನ್ ಹೊಲಸು ಅನ್ಸತಾವು ಮತ್ತೆ ಲೇಡೀಸಿನು ಬೈಸಿನು ಇಲ್ಲ ಅಲ್ಲ ಆ ಸೈಡ್ ಇರ್ಬೇಕು ನೋಡು. ಇದನ್ನ ಹಾಕ್ಯಾರ ಗಾವ್ ಆಗುವತ್ತೆ ಬ್ಯಾರ ನೋಡು ಹೆಂಗಿದ್ರು ಕಡೆಗೂ ನಮ್ಗೆ ಇಷ್ಟ ಆಗೋ ಥರ ಬಟ್ಟೆಗಳು ಸಿಗಲಿಲ್ಲ ನೋಡ್ರಿ. ಅದು ಏನೋ ಗೊತ್ತಿಲ್ಲ ಅಂದ್ರೆ ಯಾವ ಥರ ಬಟ್ಟೆಗಳು ಹುಡ್ಕಕ್ಕಂತಿದ್ದೆ ಅಂತ ಅಂದ್ರೆ ಈ ಥರ ಫುಲ್ ಗ್ರ್ಯಾಂಡಾಗೂ ಇರಬಾರ್ದು, ಅತಿ ತೀರಾ ಸಿಂಪಲಾಗೂ ಇರಬಾರ್ದು. ಹಿಂಗೆ ಎಲ್ಲರೂ ಹೋದರೆ ಸಣ್ಣ ಪುಟ್ಟ ಫಂಕ್ಷನ್ಗೆ ಹಾಕ್ಕೊಂಡು ಹೋಗೋ ಥರನೂ ಇರಬೇಕು ಮತ್ತು ಟ್ರಾವೆಲ್ ಮಾಡೋ ಥರನೂ ಇರಬೇಕು. ಸೊ ಈ ರೀತಿ ಕಂಫರ್ಟಬಲ್ ಆಗಿರೋ ಥರ ಬಟ್ಟೆಗಳನ್ನ ಹುಡ್ಕಕ್ಕಂತಿದ್ದೆ. ಆದರೆ ಬೇರೆ ಈಗ ಇದು ಒಂಚೂರು ದಪ್ಪ ಇರೋದ್ರಿಂದ ಸೊ ಅಕ್ಕಿನ ಸೈಜ್ಗೆ ಬಟ್ಟೆಗಳು ಸಿಗಲಿಲ್ಲ. ಇನ್ನು ಹೆಂಗಪ್ಪ ಅಂಥೇಳಿ ವಿಚಾರ ಮಾಡಿದೆ, ಹೆಂಗಿದ್ರು ಆಕಿಗೆ ನನ್ನ ಸೈಜ್ ಬಟ್ಟೆ ಬರ್ತಾವೆ. ಇನ್ನು ನನ್ನ ಸೈಜ್ ಬಟ್ಟೆನ ಆಕಿಗೆ ಚಾಯ್ಸ್ ಮಾಡಿ ಸೆಲೆಕ್ಟ್ ಮಾಡಿ ತೊಗೊಂಡ್ರಾಯ್ತು ಅಂಥೇಳಿ. ಸೊ ಜಸ್ಟ್ ಅಷ್ಟೇ ಒಂದು ಸ್ವಲ್ಪ ಲಾಂಗ್ ಟೀ ಶರ್ಟ್ ಟೈಪ್ ತೊಗೊಂಡೆ ನೋಡ್ರಿ. ಡೈಲಿ ವೇರು ಮಾಡ್ಬೋದು, ಹಿಂಗೆ ಟ್ರಾವೆಲ್ ಅದು ಮಾಡೋಕ್ಕದು ಚೆನ್ನಾಗಿರ್ತೈತಿ. ಮತ್ತೇನು ಮಾಡೋದು, ಮತ್ತು ಬರ್ತಡೇ ಇದ್ರೂ ಒಂದು ಜೊತೆನೂ ಬಟ್ಟೆ ತೊಗೊಳ್ಳೋದು ಹಂಗೆ ಹೋದ್ರೆ ಚೆನ್ನಾಗಿರೋಂಗಿಲ್ಲ, ಇಷ್ಟ ಆಗಿಲ್ಲ ಅಂತಂದು ಸುಮ್ಮನೆ ತೊಗೋಬೇಕಲ್ಲ ಅಂಥೇಳಿ ಒಂದು 2-3 ಸಿಂಪಲ್ ಆಗಿರೋ ತೊಗೊಂಡ್ವಿ. ಏನು ತೊಗೊಂಡೆಪ್ಪ? ಪಾವ್ ಬಜ್ಜಿ. ಹಾಂ ಯಾರ್ಯಾರಿಗಿದೆ? ನಂಗೆ ಪಪ್ಪಾಗಿಲ್ಲಿದು ನಂದು ಫೇವ್ರೇಟ್. ನಾ ಯಾರಿಗೂ ಕೊಡಂಗಿಲ್ಲ. ಹೌದನಾ? ಏನೇನು ತೊಗೊಂಬಂದೇವ? ಮೋಮೋಸ್ ಮತ್ತು ಗೋಬಿ ಮಂಚೂರಿ ಎಲ್ಲರೂ ಹಂಚ್ಕೊಂಡು ಅದ್ರಾಗ ಏನೈತಿ ಮನುಷ್ಯಾಗ ಇದನ್ನ ನಾನು ನೀನು ಕುಡ್ತೀನಿ ನಾರ್ವಿನ ಅವ್ರ ಮಮ್ಮಿ ಅವ್ರು ತಿನ್ನಿ. ನಾವು ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬರೋವಾಗ ಸಣ್ಣಗೆ ಹನಿ ಉದ್ರಿತ್ತು. ಒಂದು ರೀತಿ ಹೊರಗೆ ವೆದರ್ ಚಿಲ್ಲಾಗಿತ್ತು ಅಂತಂದು ಹೇಳ್ಬೋದು. ಆ ವೆದರ್ಗೆ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತು. ಹಂಗೆ ಪಾವ್ ಬಜ್ಜಿ, ಮೋಮೋಸು, ಪಾನಿಪುರಿ, ಗೋಬಿ ಅದು ತಿನ್ಕೊಂಡು ಸೊ ಹಂಗೆ ಮನೆಗೆ ಹೋಗ್ತಾ ಮನೆಗೆ ಬೇಕಾಗಿರೋ ತರಕಾರಿಗಳನ್ನ ತೊಗೊಂಡು ಸೊ ಈಗ ಮನೆಗೆ ಬಂದ್ವಿ ನೋಡ್ರಿ. ಆ್ಯಂಡ್ ಊಟನೂ ಆಯ್ತು. ಊಟ ಮುಗಿಸ್ಕೊಂಡು ಈಗ ನೋಡ್ರಿ ಅನ್ವಿತ ಏನು ಮಾಡಕತ್ತ ಅಂತಂದ್ರೆ ಅಜ್ಜಿಗೆ ನೇಲ್ ಪಾಲಿಶ್ ಹಚ್ತೀನಿ ನಾನು ಅಂತ ಹಚ್ಚಕ್ಕಂತಾಳ. ಅದು ಫೋರ್ಸ್ ಮಾಡಿ ಬ್ಯಾಡ್ ಅಂದ್ರೂ ಕೇಳೋವಳ ನೋಡ್ರಿ. ಅಜ್ಜಿಗೆ ನೇಲ್ ಪಾಲಿಶ್ ಹಚ್ಚಕತ್ತಾಳ ಅನ್ವಿತ. ಒಟ್ಟು ಬಿಡುವಳ ಕಾಲಾಗ ಐತಿ ನನಗೆ ನೇಲ್ ಪಾಲಿಶ್ ಅಂತ ಅಂದ್ರು ಬಿಡುವಳು. ಇಲ್ಲ ನಾ ಹಚ್ಚಾಕಿನ ಅಂತಂದು ಹಚ್ಚಕತ್ತ. ಈಗ ಚಂದ ಕನಕತ್ತಾಳೆ ಮೊದ್ಲಿಂಗಿಂತ. ಕಾಲು ಮಿಂಚಕಂತವಳಿಗೆ ನೀನು. ನೋಡ್ರಿ ಅಜ್ಜಿ ಮೊಕ್ಕನಕ್ಕೆ ಹೋಗಕತ್ತವ. ಮೊಕ್ಕನಾಗ ಹೋಗಕ್ಕೆ ಬಿಡುವಳ. ನಮ್ಮದು ಆರೋ ಮಠ ನಿಂದಿರ್ಬೇಕು. ಈಗ ನೀ ಹಂಗ ಹೋದೆ ಅಂದ್ರೆ ಈಗ ಸೊಳ್ಳಿ ಪಡ್ಡದು ಎತ್ತಿ ಒಳಗೆ ಹೊಕ್ಕಿಲ್ಲ ನೀನು. ಎಲ್ಲ ಚಿಪ್ಪಾಡಾಗತ್ತದ ಕೈಯನ್ ನೇಲ್ ಪಾಲಿಶ್. ಮುಗಿದೈತಿ ಅದು ಇವತ್ತು ಹಾಕಿನಿ ವಿಡಿಯೋ. ಈಗ ಇನ್ನೊಂದು ಕೆಳಗೆ ಕೊಟ್ಟಿನಲ್ಲ ಟೈಟಲ್, ಈಗ ಅದ್ರದ್ದು ಕಳಿಸ್ತೀನಿ ಫೋಟೋ. ಹೆಂಗಾಗೈತೆ ಅಮ್ಮ? ಹೆಂಗಾಗೈತೆ ಅಲ್ಲಿ? 2 ಕೈಗೆ ಹಚ್ಚಿಲ್ಲ? ಒಂದ ಕೈಗೆ ಹಚ್ಚೋದ್ ಬಿಟ್ಟು ಚಂದಾಗೈತ್ಯಾ?
ಅಮ್ಮಗ ಕೆಂಪನ್ ಇಷ್ಟ ಆಗಿತ್ತಂತ ನೀನು ಲೈಟ್ ಕಲರ್ ಹಚ್ಬಿಟ್ಟಿ, ಲೈಟ್ ಪಿಂಕ್ ಕಲರ್. ನಮ್ಮ ಮಮ್ಮಿ ಕೆಂಪನ ಇಷ್ಟ ಅಮ್ಮಗ, ಕೆಂಪ ಗುಲಾಬಿ ಚಾಕ್ಲೇಟ್ ಅವ್ರಿಗೆ ಅಂಥ ಕಲರ್ ಇಷ್ಟ. ನನಗೆ ಅಂಥ ಕಲರ್ ಅಷ್ಟು ಇಷ್ಟ ಆಗಲ್ಲ. ನನಗ ಬ್ಲೂ. ಇನ್ನೂ ಒಂದು ಸ್ವಲ್ಪ ಇನ್ನೂ ಕೆಂಪಾದ ಅಷ್ಟು ಇದಾಗತ್ತೆ. ನೀ ನನಗೆ ಸಣ್ಣ ಇನ್ನೂ ಅರಿರಂಗಿಲ್ಲ ಈಗ ಹಚ್ಚಾಳಕಿ. ಅಲ್ಲ ಇದು ಏನಂತ ಮಮ್ಮಿ ನಂಗೆ ಸಣ್ಣಕ್ಕಿದ್ದಾಗ ಹಚ್ತಿದ್ದೇವೆ ರೆಡ್ ಕಲರ್ ನೇಲ್ ಪಾಲಿಶ್ ಮೇಲೆ ಇದು ಕತ್ತಿ ಡಿಸೈನ್ ಕಡ್ಡಿ ತೊಗೊಂಡು ಡಿಸೈನ್ ಮಾಡ್ತಿದ್ವಿ. ಈಗೆಲ್ಲ ಅಷ್ಟೆಲ್ಲ ಮಾಡಕ್ಕೆ ಪುರ್ಸತ್ತಿಲ್ಲ ಈಗ. ಯಾವಾಗ ನೀ ಕಲ್ಕೊಂಡು ನನಗೆ ಹಚ್ಚಿ, ಇನ್ನೂ ನಾ ಹಚ್ಚೆಲ್ಲ ಮುಗಿಸಿನೇ. ಅದನ್ನ ಯಾವಾಗ ಹಚ್ಚಿಗತ್ತು ಶಾಂತ ಚಿಕ್ಕಮ್ಮನ ಮದ್ವೆಗೆ ಹೋಗಾಕತ್ತಿದ್ವಿ ಅವಾಗ ಹಚ್ಚಿನೇನ. ನೀ ಕಲ್ಕೊಂಡು ನಮಗೆ ಹಚ್ಚವ. ಇನ್ನು ನೀನು ನಮಗೆ ಮೆಹಂದಿ ಹಚ್ಚು, ನೇಲ್ ಪಾಲಿಶ್ ಮಾಡು. ಮತ್ತು ಮದ್ವೆ ನನಗೆ ಮೆಹಂದಿ ತೆಗ್ದಿದ್ದೆಲ್ಲ ಅದು ಒಂದು ಬುಕ್ನಾಗ ಬಿಡಿಸಿನಿ. ಆ ಬುಕ್ ಎಲ್ಲ ಐತಿ. ಸೊ ಎಸ್ ಫ್ರೆಂಡ್ಸ್, ನೋಡ್ರಿ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಅನ್ವಿತಾ ಬರ್ತಡೇ ಇದ್ರೂ ಏನೂ ಮನೆಗೇನು ಸ್ಪೆಷಲ್ ಸಿಹಿ ಅಡುಗೆ ಮಾಡಲಿಲ್ಲ. ಆ್ಯಂಡ್ ಜಸ್ಟ್ ಒಂದು ಕೇಕ್ನ ತೊಗೊಂಬಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಲಿಲ್ಲ. ಅದೊಂಚೂರು ಬೇಜಾರಿತ್ತು ಅಂತಂದು ಹೇಳ್ಬೋದು. ಸೊ ಯಾಕಂತಂದ್ರೆ ನೆಕ್ಸ್ಟ್ ನಾಳೆ ಬರೋ ವ್ಲಾಗ್ನ ನೋಡ್ರಿ. 1 ವರ್ಷನೂ ಈ ರೀತಿ ಬರ್ತಡೇ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ರೀತಿ ಬರ್ತಡೇ ಆಗಿರೋದು. ಅನ್ವಿತಂದು ಅಷ್ಟ ಅಂತನಲ್ಲ, ನಮಗೆ ಯಾರ್ದು ಈ ರೀತಿ ಬರ್ತಡೇದನ್ನೇ ಹಿಂಗಾಗಿರಲಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ. ಮತ್ತು ನಾನು ನೆಕ್ಸ್ಟ್ ನಾಳೆ ವ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.